ಚೆನ್ನಾಗಿದೆ. ಮೊದಲು ಹೇಗಿತ್ತು? ಮೊದಲು ಫುಲ್ ರಶ್ ಆಗಿತ್ತು. ಇವಾಗ ಎಷ್ಟು ಖುಷಿಯಿಂದ ಬರ್ತಾ ಇದ್ದೀರಾ, ಫ್ರೀಯಾಗಿ ಬರ್ತಾ ನೋಡಿ, ಎಷ್ಟು ಅಗಲಾಗಿದೆ, ವಿಶಾಲವಾಗಿದೆ. ಮೊದಲು ಎಲ್ಲಿವರೆಗೂ ಆವರಿಸ್ಕೊಂಡಿದ್ರು ಫುಟ್ಪಾತಲ್ಲಿ? ಇಲ್ಲ ಎಲ್ಲ ಕವರ್ ಆಗಿತ್ತು, ಬಟ್ ಈಗಲೂ ಅನಿಸ್ತದೆ. ಆದರೂ ಅವಾಗ ಫುಟ್ಪಾತ್ ಮೇಲೆ ಎಷ್ಟೋ ಜನ ಲೈಫ್ ನಡೀತಿತ್ತಲ್ವಾ, ಜೀವನ ನಡೀತಿತ್ತಲ್ವಾ, ಎಲ್ಲಿ ಹೋಗ್ತಾರೆ ಇವಾಗ ಅವರೆಲ್ಲ? ಅವ್ರನ್ನೂ ಯೋಚನೆ ಮಾಡಬೇಕಲ್ವ. ನಿಮಗೆಲ್ಲ ತೊಂದರೆ ಕೊಡ್ತಾ ಇದ್ದೀವಿ. ನಮಗೆಲ್ಲ ಅಲ್ಲ, ತೊಂದರೆ ಅಲ್ಲ, ಜನರು ಅವ್ರದ್ದು ಹೊಟ್ಟೆಪಾಡು ಅಂತ ಇರುತ್ತೆ. ಹಂಗಾಗಿ ಮೇಡಮ್ ಇಲ್ಲಿ ಗಂಟ ಬಂದ್ಬಿಟ್ಟಿದ್ರಲ್ಲಮ್ಮ. ಇರಲಿ, ಆಲ್ಮೋಸ್ಟ್ ಇರಲಿ, ಎಷ್ಟು ಬೇಕು ಅಷ್ಟು ಮಾತ್ರ ತೆಗಿಸ್ಬೇಕಲ್ವಾ. ಎಲ್ಲೋಗ್ತಾರೆ ಜನ? ಕಳ್ತನ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ನಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಯಾಕೆ ಅಂದರೆ ಈಗ ಅವ್ರದ್ದು ಹೊಟ್ಟೆ ಮೇಲೆ ಹೊಡೆದ್ರೆ ಅವ್ರೇನು ಮಾಡ್ತಾರೆ ಹೇಳಿ? ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೀವನ ಮಾಡೋಕ್ಕೆ ಬೇಕಲ್ಲ ದುಡ್ಡು. ಬೆಂಗಳೂರು ದುಡ್ಡಿದ್ರೆ ದುನಿಯಾ. ಯಾಕೆಂದರೆ ಅದರಿಂದ ಹೇಳ್ತಾ ಇದ್ದೀವಿ ಅಷ್ಟೇ. ಬಟ್ ಅನುಕೂಲನೇ ಇದು. ಗೌರ್ಮೆಂಟ್ನವರು ಫುಟ್ಪಾತಲ್ಲಿರೋರ್ನ ಜೀವನನೂ ನೋಡಬೇಕು, ನಮ್ಮನವ್ರನ್ನೂ ನೋಡಬೇಕು. ಏನಂದರೆ ಅವ್ರಿಗೊಂದು ಸೊಲ್ಯೂಷನ್ ಕೊಡಬೇಕು. ಈ ಕಡೆ ಮಡಿಕೊಳ್ಳಿ, ಈ ಕಡೆ ವ್ಯಾಪಾರ ಮಾಡಿ ಅಂತ ಅವ್ರಿಗೂ ಒಂದು ಜಾಗ ಕೊಟ್ಟರೆ ಅವ್ರಿಗೂ ಲೈಫ್ ಹೋಗುತ್ತೆ, ನಮ್ಮದೂ ನಡೆಯುತ್ತೆ. ಬಟ್ ಅವ್ರ ಮೇಲೆ ಹೀಗಾಗಿ ವಯಸ್ಸಾದವ್ರು ಇರ್ತಾರೆ, ಓಡಾಡೋದು ತುಂಬ ಕಷ್ಟ ಆಗ್ತಿರುತ್ತೆ. ರೋಡಲ್ಲಿ ವಯಸ್ಸಾದವರು ಓಡಾಡೋದು ಪರವಾಗಿಲ್ಲ ಮೇಡಮ್. ಇದನ್ನೇ ನಂಬ್ಕೊಂಡು ತುಂಬ ಜನ ಜೀವನ ಮಾಡೋದು ಇರ್ದಿಲ್ಲ, ಅದನ್ನು ಯೋಚನೆ ಮಾಡಬೇಕು. ಅನ್ಸುತ್ತಾ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದವರೇ ಇದ್ರು? ಇಲ್ಲ ಹೊರಗಡೆ ದೇಶದವರು ಇದ್ರು, ಹೊರ ರಾಜ್ಯದವರು ಇದ್ರಲ್ವಾ? ಅದರಿಂದ ಹೊರಗಡೆಯವರು ಇದ್ರು, ಓಕೆ, ಒಪ್ಕೊಳ್ಳೋಣ. ಅದನ್ನ ಜಾಗ ಮಾಡ್ಕೊಡೋದು ಎಷ್ಟು ಮಟ್ಟಿಗೆ ಸರಿ? ಚೆನ್ನಾಗಿಲ್ಲ. ಫಸ್ಟ್ ನಾವು ಕನ್ನಡದವ್ರಿಗೆ ನಾವು ಆದ್ಯತೆ ಕೊಡಬೇಕು. ಫಸ್ಟ್ ಇಲ್ಲಿಯವ್ರಿಗೆ ಆದ್ಯತೆ ಕೊಟ್ಬಿಟ್ಟು ಆಮೇಲೆ ನಾವು ಹೊರಗಡೆಯವ್ರಿಗೆ ಆದ್ಯತೆ ಕೊಡಬೇಕಲ್ವಾ. ಏನಂದರೆ ನಾವು ಫಸ್ಟ್ ಅಲ್ಲಿಂದ ಇಲ್ಲಿ ತೊಗೊಂಬರ್ಬೇಕಾದ್ರೆ ನಾವು ರೈಲ್ವೆ ಸ್ಟೇಷನ್ನು ಅಲ್ಲಿ ನಾವು ಟ್ರ್ಯಾಪ್ ಮಾಡಬೇಕು. ಯಾವ ಥರ ಟ್ರ್ಯಾಪ್ ಮಾಡಬೇಕು ಅಂತೀರಾ? ಅದು ಗೌರ್ಮೆಂಟ್ಗೆ ಗೊತ್ತು. ಯಾಕಂದರೆ ಮ್ಯಾಮ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ ಒಂದು ಪಾಪ್ಕಾರ್ನ್ ಅಂಗಡಿ ಒಬ್ಬನು ಒಂದು 50-100 ಇಟ್ಕೊಂಡಿರ್ತಾನೆ, ಎಲ್ಲ ಕಡೆ ಅವಂದೇ ಇರುತ್ತೆ. ಈಗ ರೋಡ್ಗಳಲ್ಲೆಲ್ಲ ಅದನ್ನೇ ಹೇಳಿದ್ದು. ಇವಾಗೆಲ್ಲ ಏನು ವೋಟರ್ ಕಾರ್ಡು ಇದನ್ನೆಲ್ಲ ನಡೀತಿದೆಯಲ್ಲ, ಅದನ್ನು ಹಿಂಗೆ ಮಾಡಲಿ ಹೇಳಿ. ಎಲ್ಲ ಮಾಡ್ತಾ ಇದ್ರಲ್ಲ ಈಗೆಲ್ಲ ನಡೀತಿದೆ, ಓಕೆ, ಎಲ್ಲ ಆಗ್ತಿದೆ. ಅದೇ ಥರ ಫುಟ್ಪಾತ್ನವ್ರಿಗೂ ಮಾಡಿಬಿಟ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಇಲ್ಲ ನೋಡಲಿ ಗೌರ್ಮೆಂಟ್ ಏನೇನು ಮಾಡುತ್ತೆ ಮಾಡಲಿ. ಬಡವರು ಯಾರು ಹೆಂಗೆ ಅಂತ ಅವರ ಅನುಕೂಲಕ್ಕೆ ಗೊತ್ತಿಲ್ಲ ಅಲ್ವ ಮೇಡಮ್. ಅವರು ಅನುಕೂಲ ಇದೆಯೋ ಇಲ್ವೋ ಅದನ್ನ ತಿಳ್ಕೊಂಡು ತೆರವು ಮಾಡಬೇಕು ಮೇಡಮ್. ನಿಜನ ಸುಳ್ಳು? ಯಾಕಂದರೆ ಏಕ್ದಮ್ ನಾವು ಹೊಡೆದಾಕ್ಬಿಡೋಕ್ಕಾಗಲ್ಲ ಅವ್ರನ್ನ. ಒಬ್ಬ ಮನುಷ್ಯನ ಬಗ್ಗೆ ಏನು ಬೇಕೋ ಅವ್ರ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಇವ್ನಿಗೆ ಇದೆಯಾ ಇಲ್ವೋ, ಅನ್ನ ತಿನ್ನೋಕೆ ಇದೆಯಾ ಇಲ್ವೋ, ಅವ್ನಿಗೆ ಊಟಕ್ಕೆ ಇದೆಯಾ ಇಲ್ವೋ, ಅದನ್ನ ನೋಡ್ಕೊಂಡು ಆಮೇಲೆ ಮೂವ್ ಮಾಡಲಿ. ಏಕ್ದಮ್ ಬಂದ್ಬಿಟ್ಟು ನೀವು ಎದಕ್ಕೆ ಹೊಡೆದ್ಬಿಟ್ರೆ ಇರಲಿ. ಆದರೂ ಕೆಲವರು ಓದಿದವರು ಇರ್ತಾರೆ. ಅವ್ರಿಗೆ ತಿಳಿಸ್ಬಿಟ್ಟು ಕಾನೂನು ಬಗ್ಗೆ ಅವ್ರಿಗೆ ಅರಿವು ಮಾಡಿದ್ಮೇಲೆ ಅವ್ರ ಪಾಡಿಗೆ ಅವ್ರಿಗೆ ಎಲ್ಲಿ ಅನುಕೂಲ ಇದೆ ಅವ್ರು ಮಾಡ್ಕೊಡ್ಬೇಕು. ಅವ್ರಿಗೂ ತೆರು ಹೋಗಪ್ಪ ನಿಂತ ಅಂದ್ಬಿಟ್ಟು ಅವ್ರಿಗೆ ಆಗುತ್ತಾ? ಬರಲಿ, ಬಟ್ ಅವ್ರಿಗೆ ತಿಳಿಸ್ಬೇಕು ಮೇಡಮ್. ಅವ್ರಿಗೇನು ಗೊತ್ತಿರಲ್ಲ. ಏನೋ ಒಂದು ಅನ್ನ ತಿಂತಾ ಇದ್ದೀವಿ, ನಾವು ಜೀವನ ಮಾಡ್ತಾ ಇದ್ದೀವಿ, ಏನು ನಮ್ಗೆ ಇಲ್ಲಿ ಜಾಗ ಇದೆ ಅಂತ ಮಾಡ್ತಾ ಇರ್ತೀವಿ. ಏಕ್ದಮ್ ನೀವು ನಾವು ಇದು ಮಾಡ್ಬಿಟ್ಟು ಹೋಗ ಕಡೆ ಅಂತ ಅಂದ್ಬಿಟ್ರೆ ಹೆಂಗೆ ಮೇಡಮ್? ಇಲ್ಲಿ ಬಟ್ ನಾನು ಹೇಳೋದು ಗೊತ್ತಾ, ಏಕ್ದಮ್ ಅವ್ರಿಗೆ ತಿಳುವಳಿಕೆ ಕೊಡಬೇಕು. ಅವ್ರಿಗೆ ಇನ್ನೊಂದು ಕಡೆ ಜಾಗ ಕೊಡಬೇಕು. ಇಲ್ಲಿ ವ್ಯಾಪಾರ ಇಲ್ಲಿ ಬೇಡ, ಇನ್ನೆಲ್ಲಿ ಮಾಡಬೇಕು ಸರ್? ಅಲ್ಲ, ಇದು ಈ ಸಡನ್ಗೆ ಎತ್ತಾ ಇದ್ರಲ್ಲ ಮೇಡಮ್, ಇನ್ನೊಂದು ಕಡೆ ಜಾಗ ತೋರಿಸ್ಬಿಟ್ಟು ಇಲ್ಲಿಕ್ಕಪ್ಪ, ಇಲ್ಲಿ ಬೇಡ, ಪಬ್ಲಿಕ್ ತೊಂದರೆ ಆಗುತ್ತೆ, ಇಲ್ಲಿ ಮಾಡ್ಕೊ, ಇಲ್ಲಿ ಬೇಡ ನೀನು. ಈಗ ನಾನು ಬಡವ, ನಾನು ವ್ಯಾಪಾರ ಮಾಡಬೇಕು, ವ್ಯಾಪಾರ ಮಾಡಿದ್ರೆ ನನ್ನ ಜೀವನ ಇಲ್ಲ. ಈ ಎತ್ತುಬಿಡು ಅಂದರೆ ನಾವೇನು ಮಾಡೋಣ ಹೇಳಿ? ಏನು ಮಾಡೋಣ ಹೇಳಿ ಮೇಡಮ್? ಅಲ್ಲ, ನೀವು ಹೇಳಬೇಕು. ಈ ಕಡೆ ಜಾಗ ತೋರಿಸ್ಬಿಟ್ಟು ಈ ಕಡೆ ಬೇಡಪ್ಪ. ಅದು ಗೊತ್ತಿಲ್ಲ. ಕಾನೂನು ಬಗ್ಗೆ ತಿಳಿಸ್ಬೇಕು ಜನಗಳಿಗೆ. ಫಸ್ಟು ತಿಳಿಸ್ಬಿಟ್ಟು ಆಮೇಲೆ ಮಾತಾಡಬೇಕು. ಮತ್ತು ಇವಾಗ ಏನೋ ಒಂದು ಅಂಗಡಿ ವ್ಯಾಪಾರ ಮಾಡ್ಕೊಂಡಿರ್ತೀವಿ, ನೀವು ಬಂದ್ಬಿಟ್ಟು ಆಗಲ್ಲ. ನಾನು ಹೇಳೋದಷ್ಟು, ಯಾರಿಗೂ ತೊಂದರೆ ಆಗಬಾರ್ದು, ಪಬ್ಲಿಕ್ಗೂ ತೊಂದರೆ ಆಗಬಾರ್ದು, ವ್ಯಾಪಾರ ಮಾಡೋರಿಗೂ ತೊಂದರೆ ಆಗಬಾರ್ದು. ಸರ್ಕಾರಕ್ಕೆ ನಾನು ಕೇಳೋದಿಷ್ಟೇ, ಬಡವರು ಶ್ರೀಮಂತರು ಯಾರು ವ್ಯಾಪಾರ ಮಾಡಲ್ಲ. ಶ್ರೀಮಂತರೆಲ್ಲ ಹಿಂಗೆ ಅಂಗಡಿ ಇಟ್ಕೊಂಡಿರ್ತಾರೆ. ನನ್ನಂಥ ಬಡವರು ವ್ಯಾಪಾರ ಮಾಡ್ತಾ ಇರ್ತಾರೆ. ಅವರು ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು. ಅವ್ರಿಗೆ ಜಾಗ ತೋರಿಸ್ಬಿಟ್ಟು ಇಂಥ ಜಾಗದಲ್ಲಿ ನೀವು ಕೆಲಸ ಮಾಡಿ, ಇಂಥ ಜಾಗದಲ್ಲಿ ನೀವು ಇರ್ರಿ, ಅಷ್ಟೇ ಕೇಳ್ಕೊಳ್ಳೋದು.